ನೋಡ್ತಾ ಇದ್ದೀರಾ ಸುಮಲತಾ ಅವರ ನಿವಾಸಕ್ಕೆ ನಟ ದರ್ಶನ್ ಅವರ ಆಗಮನ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇವತ್ತಿನ ಮಹತ್ವದ ಸಭೆಯಲ್ಲಿ ನಟ ದರ್ಶನ್ ಅವರನ್ನ ಕರೆಯಲಾಗಿತ್ತು. ಸುಮಲತಾ ಅವರ ಆಹ್ವಾನಕ್ಕೆ ಓಗೊಟ್ಟು ದರ್ಶನ್ ಅವರ ಆಗಮನ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಮೀಟಿಂಗ್ ಶುರುವಾಗುತ್ತೆ. ದರ್ಶನ್ ಅವರ ಅಭಿಪ್ರಾಯ, ಅವರ ಸಪೋರ್ಟು ತಮ್ಮ ಪ್ರತಿಯೊಂದು ಹೆಜ್ಜೆಗೂ ಕೂಡ ಬೇಕು, ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಸುಮಲತಾ ಅವರೇ ತಿಳಿಸ್ತಾ ಇದ್ರು. ಹೀಗಾಗಿ ಯಾವಾಗ ಆಪ್ತರ ಸಭೆ ಅಂತ ಹೇಳಲಾಯ್ತು, ಮೊದಲು ಕರೆ ಕೊಟ್ಟಿದ್ದೆ ನಟ ದರ್ಶನ್ ಅವರಿಗೆ. ಸೊ ಸುಮಲತಾ ಅವ್ರು ಯಾವಾಗಲೇ ಕರೆದ್ರು ನಾನು ಬರ್ತೀನಿ ಅಂತ ಹೇಳಿದಂತಹ ಹಿಂದಿನ ಮಾತನ್ನ ಉಳಿಸ್ಕೊಳ್ತಾ ಇದ್ದಾರೆ ಈ ಮೂಲಕ ನಟ ದರ್ಶನ್ ಅವರು. ಸುಮಲತಾ ಅವರ ಜೆಪಿ ನಗರದ ನಿವಾಸದಲ್ಲಿ ಮಹತ್ವದ ಹೈ ವೋಲ್ಟೇಜ್ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಸ್ಯಾಂಡಲ್ವುಡ್ ನಟ ದರ್ಶನ್ ಅವರ ಆಗಮನ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಅವ್ರ ಜೊತೆಗೆ ಇಂಡುವಾಳು ಸಚ್ಚಿದಾನಂದ ಅವ್ರನ್ನ ಅವರೇ ಕರ್ಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ನಮ್ಗೆ ಈಗ ಸಿಗ್ತಾ ಇರುವಂತಹ ಫ್ರೇಮ್ ಪ್ರಕಾರ ನೋಡೋದಾದ್ರೆ ದರ್ಶನ್ ಅವರು ಮುಂದೆ ಸಾಕ್ತಾ ಇದ್ದಾರೆ, ನಂತರ ಜಾಯಿನ್ ಆಗ್ತಾರೆ ಇಂಡುವಾಳು ಸಚ್ಚಿದಾನಂದ ಅವರು. ಅಷ್ಟೇ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗಾಗಲೇ ಸುಮಲತಾ ಅವರ ಆಪ್ತರು ಎಲ್ಲರೂ ಕೂಡ ಸುಮಲತಾ ಅವರ ನಿವಾಸದಲ್ಲೇ ಇದ್ದಾರೆ. ದರ್ಶನ್ಗೋಸ್ಕರ ಕಾಯ್ತಾ ಇದ್ರು. ನಾವು ಆಗ್ಲೂ ಕೇಳ್ತಾ ಇದ್ವಿ ದರ್ಶನ್ ಎನಿ ಮೂಮೆಂಟ್ ಅಲ್ಲಿ ಬರಬಹುದು ಅಂತ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಅದೇ ಪ್ರಕಾರ ಈಗ ನಟ ದರ್ಶನ್ ಅವರ ಆಗಮನ ಆಗಿದೆ. ಸ್ವಲ್ಪ ಹೊತ್ತಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಶುರುವಾಗುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್ ನ ಔಟ್ಕಮ್ ಏನು ಅನ್ನೋದು ಕೂಡ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಡಿಸಿಷನ್ ತಗೊಳ್ತಾರೆ ಅಥವಾ ಇದು ಒಂದು ಸುತ್ತಿನ ಮಾತುಕತೆಯಾಗಿ ಮಾತ್ರ ಉಳಿದು ಬಿಡುತ್ತಾ, ನಂತರ ಬಿಜೆಪಿ ಹಾಗೂ ಜೆಡಿಎಸ್ನವರು ಅಧಿಕೃತವಾಗಿ ಸೀಟ್ ಹಂಚಿಕೆಯ ಬಗ್ಗೆ ಹೇಳಿದ ನಂತರ ಇವರು ತಮ್ಮ ನಡೆಯನ್ನ ಘೋಷಿಸ್ತಾರ ಅನ್ನೋದು ಕುತೂಹಲ. ಬಟ್ ಯಾವುದಕ್ಕೂ ಇವತ್ತಿನ ಮೀಟಿಂಗ್ ಅಂತೂ ಬಹಳಷ್ಟು ಪ್ರಾಮುಖ್ಯತೆಯನ್ನಂತೂ ಪಡ್ಕೊಳ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ತಮ್ಮ ರಾಜಕೀಯ ಜೀವನದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮ್ಮ ಆಪ್ತರಿಗೆ ಬುಲಾವನ್ನ ಸುಮಲತಾ ಅವರು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಸ್ಯಾಂಡಲ್ವುಡ್ನ ನಟ ದರ್ಶನ್ ಅವರ ಆಗಮನ ಕೂಡ ಸುಮಲತಾ ಅವರ ಜೆಪಿ ನಗರದ ನಿವಾಸಕ್ಕೆ ಆಗಿದೆ. ಈಗಾಗಲೇ ಸುಮಲತಾ ಅವರ ಆಪ್ತರು ಮಂಡ್ಯದಿಂದ ಸಾಕಷ್ಟು ಜನ ಬಂದಿದ್ದಾರೆ. ಅವರೆಲ್ಲರೂ ದರ್ಶನ್ಗೋಸ್ಕರ ಕಾಯ್ತಾ ಇದ್ರು. ಅವರ ಒಪಿನಿಯನ್ ಮತ್ತೆ ಅವರ ಸಪೋರ್ಟ್ ಕೂಡ ಲೋಕಸಭೆ ಚುನಾವಣೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ 2019 ಲೋಕಸಭೆ ಚುನಾವಣೆ ನಿಮಗೆ ನೆನಪಿರಬಹುದು. ಇಡೀ ಮಂಡ್ಯ ಎಲ್ಲರ ಕೇಂದ್ರ ಬಿಂದುವಾಗಿದ್ದು, ಎಲ್ಲರ ಗಮನ ಸೆಳೆದಿದ್ದು ಇಬ್ಬರು ನಟರ ಕಾರಣಕ್ಕೋಸ್ಕರ ಅವರು ಪ್ರಚಾರಕ್ಕೆ ಧುಮುಕಿದ ಪರಿ ಬಗ್ಗೆ ನಿರಂತರವಾಗಿ ಸುಮಲತಾ ಅವರ ಪರವಾಗಿ ಜೋಡೆತ್ತುಗಳ ರೀತಿ ನಟ ಯಶ್ ಹಾಗೂ ದರ್ಶನ್ ದುಡಿದಿದ್ರು. ಅದರ ಪರಿಣಾಮ, ಅವರ ಜನಪ್ರಿಯತೆಯ ಪರಿಣಾಮ ಕೂಡ ಸುಮಲತಾ ಅವರ ಪರವಾಗಿ ಹೆಚ್ಚು ಒಲವು ಆ ಭಾಗದಲ್ಲಿ ವ್ಯಕ್ತವಾಗಿತ್ತು ಅಂತ ಈಗಲೂ ಜನ ಹೇಳ್ತಾರೆ. ಸೊ ದರ್ಶನ್ ಅವರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಕ್ ಬೋನ್ ರೀತಿ ನಿಂತ್ಕೊಳ್ತಾನೆ, ನನ್ನ ಮಗ ಇದ್ದ ಹಾಗೆ ದರ್ಶನ್ ಅಂತ ಪ್ರತಿ ವೇದಿಕೆಯಲ್ಲೂ ಅವಕಾಶ ಸಿಕ್ಕಾಗ್ಲೆಲ್ಲ, ಸಂದರ್ಭ ಸಿಕ್ಕಾಗ್ಲೆಲ್ಲ ಸುಮಲತಾ ಅವರು ಹೇಳ್ತಾನೆ ಇದ್ರು. ಇತ್ತೀಚೆಗಷ್ಟು D25 ಪರ್ವ ಕಾರ್ಯಕ್ರಮದಲ್ಲೂ ಕೂಡ ದರ್ಶನ್ ಅವರನ್ನ ಹೊಗಳೋ ಸಂದರ್ಭದಲ್ಲಿ ನನ್ನ ಮುಂದಿನ ಹೆಜ್ಜೆಯಲ್ಲೂ ಕೂಡ ದರ್ಶನ್ ಇರ್ತಾನೆ, ನನ್ನ ಮಗ ಆತ ಅಂತೆಲ್ಲ ಹೇಳಿದ್ರು. ಅದೇ ಪ್ರಕಾರ ಇವತ್ತು ಮಹತ್ವದ ಡಿಸಿಷನ್ ಅನ್ನ ತಗೊಳ್ತಾರ ಅಥವಾ ಆ ಡಿಸಿಷನ್ ನ ಪೂರ್ವಭಾಗಿಯಾಗಿ ಈ ಸಭೆಯನ್ನ ನಡೆಸ್ತಾ ಇದ್ದಾರೆ, ಅದಕ್ಕೆ ಇನ್ನೂ ಕ್ಲಾರಿಟಿ ಇಲ್ಲ. ಆದ್ರೆ ದರ್ಶನ್ ಅವರ ಆಗಮನ ಅಂತೂ ಆಗಿದೆ. ಅಲ್ಲಿಗೆ ಈ ಮೀಟಿಂಗ್ ತುಂಬಾ ಮಹತ್ವವನ್ನಂತೂ ಪಡ್ಕೊಳ್ತಾ ಇರೋದು ಸ್ಪಷ್ಟ. ಇಂಡುವಾಳು ಸಚ್ಚಿದಾನಂದ ಅವರ ಮನವೊಲಿಸೋದಕ್ಕೆ ದರ್ಶನ್ ಅವರು ಕೂಡ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು.